ಹೆಣ್ ಕೊಡ್ಬೇಕಾದ್ರೆ ನಾವು ನೀಟಾಗಿ ನೋಡಿ ಮಾಡಿ ಎಲ್ಲ ಕೊಡ್ತೀವಿ, ಆಗ ಓಟ್ ಕೊಡ್ಬೇಕಾದ್ರೆ ಅಷ್ಟೇ ನೋಡಿ ಮಾಡಿ ಯೋಗ್ಯನ್ ಕೊಡ್ಬೇಕು ಅಂತ ಸಹಜವಾಗಿ ಮಾತಾಡ್ತಿದ್ದಾರೆ. ಬಟ್ ನಾವು ಕಂಡಂಗ್ಲು ಹಾಗೆ ಹಿಂದೆ ಜನ ಕಾಸು ಕೊಟ್ಟು ಅಭ್ಯರ್ಥಿಗೆ ಓಟ್ ಕೊಡುವಂತ ಇತ್ತು, ಕಾಸು ಕೊಡೋರು ಓಟು ಕೊಡೋರು ಅಂತ ದಿನಗಳನ್ನು ಕೂಡ ನೋಡಿದೀವಿ. ಬಟ್ ಇತ್ತೀಚಿನ ಜಸ್ಟ್ ಒಂದು 20 ವರ್ಷದ ಈ ರಾಜಕೀಯ ಜರ್ನಿ ಇದೆಯಲ್ಲ, ಈ ಮಟ್ಟಕ್ಕೆ ಆಗಿದ್ಯಾ ಅಂತ ಅನ್ಸುತ್ತೆ. ಅವತ್ತು ಯೋಗ್ಯರನ್ನ ಆಯ್ಕೆ ಮಾಡ್ತಿರೋ ವ್ಯವಸ್ಥೆ ಕರೆಕ್ಟ್ ಆಗಿತ್ತು, ಕರಪ್ಷನ್ ಅನ್ನೋ ವಿಷಯಗಳಾಗಿ ಎಲ್ಲೋ ಕೇಳ್ತಿದ್ವಿ. ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡೋದು, ಆರೋಪ ಬಂದ ತಕ್ಷಣ. ಈಗ ಕಲ್ ತಿಂದ್ರು ಅರಗಿಸ್ಕೋತೀವಿ, ಏನ್ ತಿಂದ್ರು ಅರಗಿಸ್ಕೋತೀವಿ ಅಂತ ನಾವು ಮನಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಬಟ್ ಇದು ಬದಲಾವಣೆ ಆಗಲ್ಲ ಅಂತಲ್ಲ, ಬದಲಾವಣೆ ಆಗತ್ತೆ ಅನ್ನೋ ಭರವಸೆ ಎಲ್ರಿಗೂ ಇದೆ. ಬಟ್ ಯಾರೋ 100 ಜನ ಇರ್ತಾರೆ, 100 ಜನ 100-200 ಜನ ಇದ್ದಾಗ ಎಲ್ಲಿ ಹೋಗ್ಬೇಕು ಏನು ಅನ್ನೋಕೊಬ್ಬ ದಿಕ್ಕು ದೆಸೆಗೆ ಒಬ್ಬ ನಾಯಕ ಬೇಕಾಗತ್ತೆ ಅಂತ ಸಹಜವಾಗಿ ನಿರೀಕ್ಷೆ ಇಟ್ಕೋತಾರೆ. ಅವ್ರು ಲೀಡ್ ಮಾಡೋಕೆ ಯಾರೋ ಒಬ್ಬ ಬೇಕು. ಅಲ್ಲ, ನಂಗೆ ಅರ್ಥ ಆಗ್ತಿಲ್ಲ ಇವಾಗ ಇದನ್ನ ಹೇಳಿ. ಈ ಒಂದು ವಿಷಯ ಅರ್ಥ ಆಗೋದಕ್ಕೆ ಒಬ್ಬ ಲೀಡರ್ ಬೇಕಾ ಅಂತ. ಓಕೆ, ನಾನು ಆ ಜಾಗ ಮಾಡ್ತಾ ಇದ್ದೀನಿ, ನನ್ನ ಕೆಲಸ ನಾನು ಹೇಳ್ತಾ ಇದ್ದೀನಿ. ನಿಮ್ ಮನೇಲಿ ಒಬ್ರು ಕೆಲ್ಸಕ್ಕೆ ಇಟ್ಕೊಂಡ್ರೆ ಸ್ವಲ್ಪ ಹುಷಾರಾಗಿರಿ, ಸ್ವಲ್ಪ ತಿಳ್ಕೊಳ್ಳಿ, ಸ್ವಲ್ಪ CCTV ಹಾಕೊಳ್ಳಿ. ನಿಮ್ ದುಡ್ಡು ಕಾಸಲ್ಲಿ ಇಟ್ಟಿರ್ತೀರ, ಸ್ವಲ್ಪ ಇದ್ ಗಮನ ಕೊಡಿ. ಅವ್ನಿಗೆ ಎಷ್ಟು ಕೊಟ್ಟಿದ್ರೆ ಒಂದ್ ಲೆಕ್ಕ ಬರ್ದು ಇಟ್ಕೊಳ್ಳಿ. 5,000 ಕೊಟ್ಟು ತರಕಾರಿ ತಗೊಂಬ ಅಂದ್ರೆ ನಿಮ್ಗೆ 5,000 ರೂಪಾಯಿಗೆ ಲೆಕ್ಕ ಇರ್ಬೇಕು ನಿಮ್ಗೆ. ಹೌದು, ಅಲ್ಲಿಂದ ತಗೊಂಡೋಗಪ್ಪ, ನೀನ್ ಇಷ್ಟ ಬಂದಿದ್ ಮಾಡ್ಕೊ, ನಿನ್ಗೆ ಏನ್ ಬೇಕಾದ್ರೆ ತರಕಾರಿ ತಗೊಂಬಂದ್ ಅವ್ನ ಏನೋ ತರ್ತಾನೆ, ಏನೋ ಸಾಂಬಾರ್ ಮಾಡ್ತಾನೆ. ಸಿಸ್ಟಮ್ ಲೀಡರ್ ಅಂತ ನೀವು ಹೇಳ್ತಿರೋದು. ಸಿಸ್ಟಮ್ ಈ ವ್ಯವಸ್ಥೆನೇ ಲೀಡರ್ ಆಗತ್ತೆ ಅಂತ ಅಲ್ಲ, ಒಂದ್ ಸಿಸ್ಟಮ್ ಮಾಡ್ಕೊಬೇಕು ನಾವು ಅಂತ. ಬಿಕಾಸ್ ಆಫ್ ಟೆಕ್ನಾಲಜಿ, ಇವಾಗ ನಮ್ಮ ಹತ್ರ ಟೆಕ್ನಾಲಜಿ ಇರೋದ್ರಿಂದ ಈಗ ನೀವೆಲ್ಲಾನು ಕನೆಕ್ಟ್ ಮಾಡ್ಬೇಕು ಅಂತೀರಾ. ಓಕೆ, ಒಂದು ಟೈಮ್ ಇತ್ತು, ಆ ಟೈಮಲ್ಲಿ ನೀವು ಪ್ರತಿ ಹಳ್ಳಿಗೆ ಹೋಗಿ ನೀವು ಅಲ್ಲೊಂದು ಸಭೆ ಮಾಡಿ ನಿಮ್ ವಿಚಾರಗಳು ಹೇಳ್ಬೇಕಾಗಿತ್ತು. ಕರೆಕ್ಟ್ ಅಲ್ವಾ? ಈಗ ಹೆಂಗಿದೆ ಟೆಕ್ನಾಲಜಿ? 2025, 26 ಈ ಟೈಮಲ್ಲೂ ಕೂಡ ನೀವು ಸಭೆ ಸಮಾರಂಭ ಜನನೇ ಬೈತಾರೆ. ರೋಡಲ್ಲಿ ಏನಾರ ಇದಾಕಿದ್ರೆ ಇವ್ನು ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಸುಮ್ನೆ ರಾಜಕೀಯ ಮಾಡ್ತೀನಿ, ಓಡಾಡಕ್ ಆಗ್ತಿಲ್ಲ ಅಂತ ಬೈತಾರೆ. ಕರೆಕ್ಟ್ ಅಲ್ವಾ? ಈ ಟೈಮಲ್ಲಿ ನಿಮ್ ಕೈಯಲ್ಲಿ ಮೊಬೈಲ್ ಇದೆ ಅಲ್ವಾ, ನೀವು 10 ಜನಕ್ಕೆ ಹೇಳ್ಬೋದು, ಮೊಬೈಲ್ ವೈರಲ್ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ ವಿಚಾರಗಳು. ಸೊ ಇಂಥ ಟೈಮಲ್ಲಿ ನೀವ್ ಯಾಕೆ ಮತ್ತೆ ಹಳೆದನ್ನೇ ಬಯಸ್ತೀರಾ ಅಂತ. ಮತ್ತೆ ಯಾಕೆ ಪೆಂಡಲ್ ಹಾಕ್ಬೇಕು, ಯಾಕೆ ಸ್ಟೇಜ್ ಹಾಕ್ಬೇಕು, ಇನ್ನೊಂದು ಅದೊಂದೇ ಅಲ್ಲ, ನೀವು ಅದರಿಂದ ಏನಾಗುತ್ತೆ, ನೀವು ಅಷ್ಟೆಲ್ಲ ಮಾಡೋದ್ರಿಂದ ನೀವು ಕೆಲವು ಶಕ್ತ ವ್ಯಕ್ತಿಗಳು ಮಾತ್ರ ಇಲ್ಲಿ ಬರ್ತಾರೆ, ಶಕ್ತಿ ಇರೋರು ಮಾತ್ರ ಇಲ್ಲಿ ಬರ್ತಾರೆ, ಆ ಕೆಪಾಸಿಟಿ ಇರೋರು ಮಾತ್ರ ಇಲ್ಲಿ ಬರ್ತಾರೆ ಅಲ್ವಾ. ಇವತ್ತೇನಾಗಿದೆ, 10 ಕೋಟಿ 20 ಕೋಟಿ ಖರ್ಚು ಮಾಡದೆ ಎಲೆಕ್ಷನ್ ನಿಲ್ಲಕ್ಕೆ ಆಗಲ್ಲ ಪರಿಸ್ಥಿತಿ ಬಂದಿದೆ. 100 ಕೋಟಿ ದಾಟ್ಬಿಟ್ಟಿದೆ. 100 ಕೋಟಿ ದಾಟ್ಬಿಟ್ಟಿದೆ. ಲೆಕ್ಕ ಹಾಕೊಳ್ಳಿ, 100 ಕೋಟಿ ಅವನು ಇನ್ವೆಸ್ಟ್ ಮಾಡಿ ಬರ್ತಾನೆ ಅಂದ್ರೆ ನಿಮ್ಗೆ ಇನ್ನೇನ್ ನಾನು ಹೇಳೋದ್ ಬೇಕಾಗಿ. ಈಗ ಅವ್ನು ನೆಕ್ಸ್ಟ್ ಎಲೆಕ್ಷನ್ ಸೋತ್ರೆ ಮತ್ತೊಂದು ಸೋತ್ರೆ ಅಂತಿರ್ಲಿ ಅಂತ 300-400 ಕೋಟಿ ರೂಪಾಯಿ ಮಾಡ್ಕೋತಾನೆ ಎಲೆಕ್ಷನ್ ಅಲ್ಲಿ. ಅಲ್ಲ, ಅದು ಗೊತ್ತಿಲ್ಲ. ನಾನ್ ಹೇಳ್ತಿರೋದು ಇದನ್ನ ಅವ್ನ ತಪ್ಪು ಇವ್ರ ತಪ್ಪು ಅನ್ನೋದು ಬಿಟ್ಬೋಣ. ನಾವು ಮತ್ತೆ ಬ್ಲೇಮ್ ಮಾಡ್ಕೊಂಡಿದ್ರೆ ಸ್ಟಾರ್ಟ್ ಮಾಡ್ತೀವಿ, ಅಲ್ಲಿಂದ ಇಲ್ಲಿವರೆಗೂ ಬ್ಲೇಮ್ ಮಾಡ್ಕೊಂಡಿರ್ತೀವಿ. ನಾನು ಹೇಳಿದ್ ಫಸ್ಟ್ ಈ ಬಿಸ್ನೆಸ್ ರಾಜಕಾರಣ ತೆಗಿಬೇಕಲ್ವಾ. ಹಣ ಹೂಡಿಕೆ ಮಾಡೋದನ್ನ ಆದಷ್ಟು ಕಡಿಮೆ ಮಾಡ್ಬೇಕು ಅಲ್ವಾ. ಈಗಿರೋ ಟೆಕ್ನಾಲಜಿ ಯೂಸ್ ಮಾಡ್ರೆ ಮಾಡ್ಬೋದು. ಅವಾಗ ಏನಾಗುತ್ತೆ, ನಿಮ್ ಹತ್ರ ಯಾರು ಬರ್ತಾರೆ ಕೆಲ್ಸಕ್ಕೆ, ಎಷ್ಟೋ ಜನ ಯುವಕರುಗಳು ಯುವತಿಯರು, ಕೆಲಸ ಮಾಡೋ ಕೆಪಾಸಿಟಿ ಇರೋರು, ನಾನು ಹಿಂಗ್ ಮಾಡ್ತೀನಿ ಅನ್ನೋರು, ಟೆಕ್ನಾಲಜಿ ಗೊತ್ತಿರೋರು ಬರ್ತಾರೆ ಇಲ್ಲಿಗೆ. ಅವ್ರ ಸಂಬಳನೇ ದೊಡ್ಡ ವಿಷಯ ಆಗುತ್ತೆ. ಏನೊಂದ್ 80,000 ರೂಪಾಯಿ ಬೇಸಿಕ್ ಇರ್ಬೋದು ನಿಮ್ಗೆ. ಟೋಟಲ್ ಅವ್ರಿಗೆ 2-2.5 ಲಕ್ಷ ರೂಪಾಯಿ ಸಂಬಳ ಬರುತ್ತೆ ನಿಮ್ ಪ್ರಕಾರ. 2.5 ಲಕ್ಷ ರೂಪಾಯಿ ಸಂಬಳ ಕೊಟ್ರು ಎಷ್ಟು ಜನ ಎಂತೆಂತವ್ರು ಇದಾರೆ ಇಲ್ಲಿ ಬಂದ ಕೆಲಸ ಮಾಡೋದಕ್ಕೆ. ಹಗ್ಲು ಇರಳು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಿಂತ್ಕೊಂಡು. 224 ಪೋಸ್ಟ್ ಖಾಲಿ ಆದಂಗೆ ಅಲ್ವಾ. ಯೋಚನೆ ಮಾಡಿ, ಆತರ ಯುವಕರು ಆತರ ಕೆಲಸ ಮಾಡೋರು ಬಂದು ಎಲ್ಲಾರ ಜೊತೆ ಟಚ್ ಅಲ್ಲಿ ಇದ್ದು ಕೇಳಿ ತಿಳಿದು ವಿಚಾರಗಳು ವಿನಿಮಯ ಮಾಡಿ, ನಿಮ್ಗೆ ಏನ್ ಬೇಕು ಅಂತ ತಿಳ್ಕೊಂಡು ಅದನ್ನ ನಾನು ತಜ್ಞರ ಜೊತೆ ಚರ್ಚೆ ಮಾಡಿ ಅದಕ್ಕೊಂದ್ 3 ಬಡ್ಜೆಟ್ ರೆಡಿ ಮಾಡಿದೆ ಅನ್ಕೊಳ್ಳಿ. ಒಂದು 10 ಕೋಟಿ ಆಗುತ್ತೆ, ಒಂದು 8 ಕೋಟಿ ಆಗುತ್ತೆ, ಒಂದು 6 ಕೋಟಿ ಆಗುತ್ತೆ. ನೋಡಿ, ನಿಮ್ ಮುಂದೆ ಇಡ್ತೀನಿ ನಾನು. ಜಸ್ಟ್ ಇನ್ವಾಲ್ವ್, ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಹಿಂಗ್ ಮಾಡ್ರೆ 10 ಕೋಟಿ ಆಗುತ್ತೆ, ಹಿಂಗ್ ಮಾಡ್ರೆ 8 ಕೋಟಿ ಆಗುತ್ತೆ, ಯಾವ್ದು ಬೆಟರ್ ಅಂತ ಮತ್ತೆ ಜನರ ಮುಂದಿಟ್ಟು ಯಾವ್ದು ಬೆಸ್ಟ್ ಅವ್ರು ಹೇಳ್ತಾರೋ ಅದನ್ನ ನಾನು ಮಾಡಿ. ಇಷ್ಟು ಕೆಲಸ ಮಾಡೋದಕ್ಕೆ ತಾನೇ ನೀವು 2.5 ಲಕ್ಷ ರೂಪಾಯಿ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ. ಅದೇ ತಾನೇ ಇರೋದು. ನಾನೇನು ಹೊಸದಾಗಿ ಹೇಳ್ತಿಲ್ಲಲ್ಲ.